ಜೈ ಬಾಬಾ ಸ್ವಾಮಿ. ಹಿಮಾಲಯದ ಸಮರ್ಪಣಾ ಯೋಗ ಭಾಗ 2, ಸಂಚಿಕೆ 10, ಪುಟ ಸಂಖ್ಯೆ 68. ಇವತ್ತಿನ ಗ್ರಂಥ ಪಠಣವನ್ನು ಗುರುವಂದನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಒಂದು ದಿನ ಗುರೂಜಿಯವರು ಹೇಳಿದರು, ಗಣೇಶನ ಪ್ರತಿಮೆಯ ಸಂರಚನೆ ಹೇಗಿದೆ ಎಂದರೆ ಅದು ಸುತ್ತಮುತ್ತಲಿನ ವಾತಾವರಣವನ್ನೇ ಪ್ರಸನ್ನಗೊಳಿಸುವುದು. ಸುತ್ತಮುತ್ತಲಲ್ಲಿರುವ ಶಕ್ತಿಯನ್ನು ಸೆಳೆದುಕೊಂಡು ಅದು ತನ್ನ ಸುತ್ತಮುತ್ತಲೂ ಒಂದು ಪ್ರಭಾವಶಾಲಿಯಾದ ವಾತಾವರಣವನ್ನು ನಿರ್ಮಿಸುತ್ತದೆ. ಶ್ರೀ ಗಣೇಶನ ಮೂರ್ತಿಯು ವಿಶ್ವ ಚೈತನ್ಯದ ಒಂದು ಒಳ್ಳೆಯ ಮಾಧ್ಯಮವಾಗುವುದು. ಶ್ರೀ ಯಂತ್ರವು ಒಳ್ಳೆಯ ಚೈತನ್ಯವನ್ನು ಗ್ರಹಿಸಿಕೊಂಡು ಯಾವ ರೀತಿಯಲ್ಲಿ ಪ್ರಸಾರ ಮಾಡುವುದೋ ಅದೇ ರೀತಿಯಲ್ಲಿ ಶ್ರೀ ಗಣೇಶನ ಪ್ರತಿಮೆಯೂ ಸಹ ಈ ಕಾರ್ಯವನ್ನು ಮಾಡುತ್ತದೆ. ಈ ಕಾರಣದಿಂದಲೇ ಅದರ ಅಕ್ಕಪಕ್ಕ ಯಾವಾಗಲೂ ನಮಗೆ ಒಳ್ಳೆಯ ಶಕ್ತಿಯ ಅನುಭವವಾಗುತ್ತದೆ. ಗುರುದೇವರು ಚಿಕ್ಕದಿನಿಂದಲೇ ಗಣೇಶನ ಭಕ್ತರಾಗಿದ್ದರು ಮತ್ತು ತಮ್ಮ ಸಂಪೂರ್ಣ ಏಕಾಗ್ರತೆಯನ್ನು ಒಂದೇ ರೂಪದ ಮೇಲೆ ಇಟ್ಟು ಅವರು ಜೀವನದಲ್ಲಿ ಪ್ರಗತಿಯನ್ನು ಹೊಂದಿದ್ದರು. ಅವರು ಪವಿತ್ರತೆಗೆ ಬಹಳ ಮಹತ್ವ ಕೊಡುತ್ತಿದ್ದರು. ಗಣೇಶನು ಪವಿತ್ರತೆಯ ಆರಾಧ್ಯ ದೇವರು ಎಂದು ಅವರು ಹೇಳುತ್ತಿದ್ದರು. ಅವನ ಆರಾಧನೆ ಶುದ್ಧ ಹಾಗೂ ಪವಿತ್ರವಾದ ಚಿತ್ತದಿಂದಲೇ ಮಾಡಬೇಕು. ಪವಿತ್ರವಾದ ಶರೀರದಲ್ಲಿ ಮಾತ್ರವೇ ಪವಿತ್ರವಾದ ಆಲೋಚನೆಗಳು ಇರುತ್ತವೆ. ಎರಡೂ ಕಡೆ ಅಂದರೆ ಹೊರಗಡೆ ಮತ್ತು ಒಳಗಡೆಯಲ್ಲಿಯೂ ಪವಿತ್ರತೆ ಇರುವುದು ಬಹಳ ಅವಶ್ಯಕ. ಸಾಧನೆಯು ಯಾವುದೇ ಆಸೆಗಳ ಪೂರ್ತಿಗಾಗಿ ಇರಬಾರದು. ಯಾವುದೇ ಸ್ವಾರ್ಥ ಅಥವಾ ಯಾವುದೇ ಕಾಮನೆಗಳಾಗಲಿ ಧ್ಯಾನ ಸಾಧನೆಯನ್ನು ಕಲ್ಮಶಗೊಳಿಸಿಬಿಡುತ್ತದೆ. ಏಕೆಂದರೆ ಶುದ್ಧ ಹಾಗೂ ಪವಿತ್ರವಾದ ಚಿತ್ತದಿಂದ ಮಾಡಿದ ಸಾಧನೆಯು ಮನಸ್ಸಿಗೆ ಶಾಂತಿಯನ್ನು ಕೊಡುತ್ತದೆ. ಯಾವುದೇ ಸಾಧನೆಯನ್ನು ಪ್ರಾರಂಭಿಸುವ ಮೊದಲು ಚಿತ್ತವು ಶುದ್ಧವಾಗಿರುವುದು ಅತ್ಯವಶ್ಯಕವಾಗಿದೆ. ಒಂದು ಪವಿತ್ರ ಚಿತ್ತವು ಸಾಧನೆಗೆ ತೀವ್ರತೆ ಕೊಡುತ್ತದೆ. ಹಿಮಾಲಯದಲ್ಲೇ ವಾಸ ಮಾಡಿಕೊಂಡು ಸಾಧನೆ ಮಾಡುತ್ತಿರುವ ಮುನಿಗಳು, ತಪಸ್ವಿಗಳು ಹಿಮಾಲಯದ ಪವಿತ್ರವಾದ ವಾತಾವರಣಕ್ಕೆ ಹೊಂದಿಕೊಂಡು ಹೋಗಿರುವುದರಿಂದ ಅವರು ಹೊರಗಡೆಯ ಪ್ರಪಂಚಕ್ಕೆ ಹೋಗಲು ಇಷ್ಟಪಡುವುದಿಲ್ಲ. ಅಲ್ಲಿ ಬೇರೆಯದೇ ಆಗಿರುವ ಪ್ರಪಂಚವಿದೆ. ಆ ಪ್ರಪಂಚದ ಪ್ರಾರಂಭವು ಹಿಮಾಲಯದಲ್ಲೇ ಆಗಿರುತ್ತದೆ ಮತ್ತು ಅದರ ಅಂತ್ಯವು ಹಿಮಾಲಯದಲ್ಲೇ ಆಗುತ್ತದೆ. ಹಿಮಾಲಯದಲ್ಲಿ ಗುರುತ್ವಾಕರ್ಷಣ ಶಕ್ತಿಯು ಅಧಿಕವಾಗಿರುತ್ತದೆ. ಆದುದರಿಂದ ಧ್ಯಾನ ಸಾಧನೆಯಲ್ಲಿ ಒಂದು ಗಾಢತೆ ಪ್ರಾಪ್ತವಾಗುತ್ತದೆ. ಅಲ್ಲಿ ವರ್ಷಾನುಗಟ್ಟಲೆ ಅನೇಕ ಜನರಿಂದ ಧ್ಯಾನ ಸಾಧನೆಗಳಾಗಿರುವುದರಿಂದ ಅಲ್ಲಿ ಅದರ ಪ್ರಭಾವ ಇರುತ್ತದೆ. ಈ ಕಾರಣದಿಂದ ಅಲ್ಲಿ ಒಂದು ಯೋಗ್ಯವಾದ ವಾತಾವರಣವಿದೆ. ಹಿಮಾಲಯದಲ್ಲಿ ಸಾಮಾನ್ಯವಾಗಿ 2 ರೀತಿಯ ಜನರು ಅಧಿಕ ಸಂಖ್ಯೆಯಲ್ಲಿರುತ್ತಾರೆ. ಧ್ಯಾನ ಸಾಧನೆಗಳನ್ನು ಮಾಡುತ್ತಿರುವ ಮುನಿಗಳು ಒಬ್ಬರಾದರೆ, ಪರ್ವತಾರೋಹಿಗಳು ಮತ್ತೊಬ್ಬರು. ಎವರೆಸ್ಟ್ ಮುಂತಾದ ಪರ್ವತ ಶಿಖರಗಳನ್ನು ಹತ್ತುವ ಉದ್ದೇಶದಿಂದ ಪ್ರತಿ ವರ್ಷವೂ ಸಾವಿರಾರು ಸಂಖ್ಯೆಯಲ್ಲಿ ಪರ್ವತಾರೋಹಿಗಳು ಬರುತ್ತಿರುತ್ತಾರೆ ಮತ್ತು ಪರ್ವತ ಶಿಖರಗಳನ್ನು ಹತ್ತುತ್ತಿರುತ್ತಾರೆ. ಮುನಿಗಳೇ ಆಗಲಿ ಪರ್ವತಾರೋಹಿಗಳೇ ಆಗಲಿ ಇಬ್ಬರು ಇನ್ನೂ ಎತ್ತರಕ್ಕೆ ಅತ್ಯುನ್ನತ ಸ್ಥಾನ ಹೊಂದ ಬಯಸುತ್ತಾರೆ. ಅದು ಎತ್ತರದ ಪರ್ವತ ಶಿಖರವಾಗಲಿ ಅಥವಾ ಧ್ಯಾನ ಸಾಧನೆಯಲ್ಲಿನ ಆಧ್ಯಾತ್ಮಿಕ ಅತ್ಯುಚ್ಚಾಯವಾದ ಸ್ಥಿತಿಯಾಗಲಿ, ಇಬ್ಬರು ಅತ್ಯುನ್ನತ ಸ್ಥಾನ ಹೊಂದ ಬಯಸುತ್ತಾರೆ. ಆದರೆ ಇಬ್ಬರಲ್ಲಿಯೂ ಒಂದು ದೊಡ್ಡ ಅಂತರವಿದೆ. ಪರ್ವತಾರೋಹಿಯು ಎತ್ತರದ ಶಿಖರವನ್ನು ಹತ್ತಿದ ಮೇಲೆ ಅಲ್ಲಿ ನೆಲೆಗೊಳ್ಳುವುದಿಲ್ಲ. ನಂತರ ಅವನು ಕೆಳಕ್ಕೆ ಬಂದೇ ಬಿಡುತ್ತಾನೆ. ಆಮೇಲೆ ಹಿಮಾಲಯದ ಪ್ರಪಂಚದಿಂದ ತನ್ನದೇ ಆದ ಪ್ರಪಂಚದೊಳಗೆ ಹೊರಟು ಹೋಗುತ್ತಾನೆ. ಆದರೆ ಧ್ಯಾನವನ್ನು ಮಾಡುವ ಮುನಿ ಎತ್ತರದ ಶಿಖರದಿಂದ ಇನ್ನೂ ಎತ್ತರದ ಶಿಖರಕ್ಕೆ ಹೋಗುತ್ತಾ ತೀವ್ರವಾದ ಧ್ಯಾನದಲ್ಲಿನ ಎತ್ತರದ ಶಿಖರಕ್ಕೆ ಹತ್ತುತ್ತಾ ಹೋಗುತ್ತಾನೆ. ಆದರೆ ಅವನು ಎಂದಿಗೂ ಕೆಳಗಿಳಿಯುವುದೇ ಇಲ್ಲ ಹಾಗೂ ನಿರಂತರವಾಗಿ ಮೇಲಕ್ಕೆ
ಇನ್ನು ಮೇಲುಗಡೆಗೆ ಪ್ರಯಾಣ ಬೆಳೆಸುತ್ತಾನೆ. ಅವನು ಎಂದಿಗೂ ಕೆಳಗೆ ವಾಪಸ್ಸು ಬರುವುದಿಲ್ಲ ಅಥವಾ ಅವನು ತನ್ನ ಪ್ರಪಂಚಕ್ಕೆ ಎಂದಿಗೂ ಹಿಂದಿರುಗುವುದಿಲ್ಲ. ಏಕೆಂದರೆ ಅವನು ಎಲ್ಲ ಪ್ರಪಂಚವನ್ನು ಬಿಟ್ಟು ಇಲ್ಲಿಗೆ ಬಂದಿರುತ್ತಾನೆ. ಅವನಿಗೆ ಈ ಪ್ರಪಂಚವನ್ನು ಬಿಟ್ಟು ಬೇರೆ ಯಾವುದೇ ಪ್ರಪಂಚ ಇರುವುದಿಲ್ಲ. ಹಿಮಾಲಯದ ಮಾರ್ಗವು ಏಕಮುಖದ ಸಂಚಾರವಾಗಿದೆ. ಕೇವಲ ಹೋಗುವ ಮಾರ್ಗ ಮಾತ್ರವಾಗಿದೆ, ತಿರುಗಿ ಬರಲು ಅಲ್ಲ. ಒಮ್ಮುಖವಾದ ಮಾರ್ಗವಾಗಿದೆ. ಆದುದರಿಂದ ಯಾರಾದರೂ ಹಿಮಾಲಯಕ್ಕೆ ಹೋದರೆ ಅವರು ಹೋಗಿರುವುದು ಹಿಂದೆ ಬರುವುದಕ್ಕಲ್ಲವೆಂದೇ ಅರ್ಥ. ಆದುದರಿಂದ ಅಲ್ಲಿಗೆ ಹೋದವರು ಹಿಂದಕ್ಕೆ ಬರುವುದಿಲ್ಲ. ಅಲ್ಲಿಯ ಪ್ರಪಂಚವು ಸ್ವಲ್ಪ ಬೇರೆಯೇ ಪ್ರಪಂಚವೇ ಆಗಿತ್ತು. ಅದನ್ನು ಶಬ್ದಗಳಲ್ಲಿ ವರ್ಣಿಸಲು ಸಾಧ್ಯವಿಲ್ಲ. ಅಲ್ಲಿಯ ಪ್ರಪಂಚ ಅನುಭವಿಸಿ ನೋಡುವ ಪ್ರಪಂಚವಾಗಿದೆ. ಹಿಮಾಲಯವು ತನ್ನದೇ ಆದ ಒಂದು ಸಂಸ್ಕೃತಿಯನ್ನು ಹೊಂದಿದೆ. ಆ ಸಂಸ್ಕೃತಿಗೆ ಬೇರೆಯದೇ ಆದ ಚಿರಸ್ಥಾಯಿ ಪ್ರಭಾವವಿರುತ್ತದೆ. ಅದರ ಪ್ರಭಾವವನ್ನು ಸಾವಿರಾರು ತಪಸ್ವಿಗಳು ಇಲ್ಲಿಯವರೆಗೂ ಹಲವಾರು ವರ್ಷಗಳಿಂದ ಅನುಭವಿಸುತ್ತಿದ್ದಾರೆ. ಈ ಕಾರಣದಿಂದಲೇ ಯಾವ ಮಾನವನಿಗೇ ಆಗಲಿ ಆಧ್ಯಾತ್ಮಿಕ ತೃಷೆ ಆಗುವುದೋ ಆಗ ಅವನು ಹಿಮಾಲಯದ ಕಡೆಗೆ ಓಡುತ್ತಾನೆ. ಈ ತರಹ ಹಿಮಾಲಯವು ಒಂದು ಆಧ್ಯಾತ್ಮಿಕ ಆಕರ್ಷಣೆಯಾಗಿದೆ. ಹಿಮಾಲಯದಲ್ಲಿ ಒಂದು ಆಧ್ಯಾತ್ಮಿಕ ಸ್ಥಿತಿ ಒಂದು ಶಾಶ್ವತವಾದ ರೂಪದಲ್ಲಿ ನೆಲೆಗೊಂಡಿದೆ ಎಂದು ಗುರುದೇವರು ಒಂದು ದಿನ ಹೇಳುತ್ತಿದ್ದರು. ಯಾವಾಗಲಾದರೂ ಯಾರಾದರೂ ಅಂತಹ ಆಧ್ಯಾತ್ಮಿಕ ಸ್ಥಿತಿಯನ್ನು ಇಚ್ಛಿಸುತ್ತಾರೋ ಅಂತಹವರನ್ನು ಆ ಆಧ್ಯಾತ್ಮಿಕ ಸ್ಥಿತಿಯು ತನ್ನ ಕಡೆ ಸೆಳೆದುಕೊಳ್ಳುತ್ತದೆ. ಒಂದೊಂದೇ ದಿನವೂ ಕಳೆದು ಹೋಗುತ್ತಿತ್ತು. ಶ್ರೀ ಹರಿ ಮಹಾರಾಜರ ಸಾಮೀಪ್ಯದಲ್ಲಿ ಶ್ರೀ ಗಣಪತಿ ಅಥರ್ವ ಶೀರ್ಷವನ್ನು ಸಿದ್ಧಿಸಿಕೊಳ್ಳುವ ಸಾಧನೆಯು ಸಂಪೂರ್ಣವಾಗಿತ್ತು. ಶ್ರೀಹರಿ ಮಹಾರಾಜರು ಕೂಡ ಸಂತೋಷವಾಗಿದ್ದರು. ಒಂದು ದಿನ ಹೀಗೆಯೇ ಸಂತೋಷವಾಗಿ ಹೇಳಿದರು, ನೀನು ಭವಿಷ್ಯದಲ್ಲಿ ದೊಡ್ಡ ಕಾರ್ಯ ಮಾಡಬೇಕಾಗಿದೆ. ಆತ್ಮಜ್ಞಾನವನ್ನು ಹಂಚುವ ಕಷ್ಟಕರವಾದ ಕಾರ್ಯವನ್ನು ಮಾಡಬೇಕಾಗಿದೆ. ಆತ್ಮಜ್ಞಾನವನ್ನು ಪಡೆಯುವುದೇ ಬಹಳ ಕಷ್ಟ. ಅದನ್ನು ಪಡೆಯುವುದೇ ಕಷ್ಟವೆಂದರೆ ಅದನ್ನು ಹಂಚುವುದು ಇನ್ನೂ ಕಷ್ಟವಾದುದು. ಏಕೆಂದರೆ ಅದನ್ನು ಹಂಚಬೇಕಾದರೆ ದೃಢ ಸಂಕಲ್ಪವೂ ಬೇಕಾಗುತ್ತದೆ. ಹಂಚುವ ದೃಢ ಸಂಕಲ್ಪವಿಲ್ಲದೆ ಅವನ್ನು ಹಂಚುವುದು ಸಾಧ್ಯವಿಲ್ಲ. ನಿನ್ನ ಜನ್ಮದ ಉದ್ದೇಶ ಹಂಚುವುದಕ್ಕಾಗಿಯೇ. ಆದುದರಿಂದ ಈ ಹಂಚುವ ಕಾರ್ಯ ನಿನ್ನ ಕೈಯಲ್ಲಿ ಖಂಡಿತವಾಗಿಯೂ ಆಗುತ್ತದೆ. ಮನುಷ್ಯನ ಜೀವನದಲ್ಲಿ ಪಡೆಯುವುದು ಬೇರೆ ಮಾತು ಹಾಗೂ ಬೇರೆಯವರಿಗೆ ಕೊಡಲೆಂದು ಪಡೆಯುವುದೇ ಬೇರೆಯ ಮಾತು. ನಿನ್ನ ಕೈಯಲ್ಲಿ ಕೊಡುವುದು ಯಾವಾಗ ಸಾಧ್ಯವಾಗುತ್ತದೆ ಎಂದರೆ ನೀನು ಕೊಡುವ ಮೊದಲೇ ಸಂಕಲ್ಪ ಮಾಡಿದ್ದೇ ಆದರೆ ಜೀವನದಲ್ಲಿ ಯಾರು ಯೋಗ್ಯರೋ ಅವರು ಮಾತ್ರ ಪಡೆಯಬಲ್ಲರು. ಆಗಲೇ ಅವನು ಪಡೆಯುವುದು ಸಾಧ್ಯ. ಆದರೆ ಬೇರೆಯವರಿಗೆ ಕೊಡುವ ದೃಷ್ಟಿಯಿಂದಲೇ ಯಾರು ಪಡೆಯುತ್ತಾರೋ ಅವನು ತನ್ನ ಯೋಗ್ಯತೆಗೂ ಮೀರಿ ಪಡೆಯುತ್ತಾನೆ. ಏಕೆಂದರೆ ಬೇರೆಯವರಿಗೆ ಕೊಡುವ ಭಾವನೆಯ ಕಾರಣ ಅವನ ಚಿತ್ತವು ಬಹಳ ವಿಶಾಲವಾಗುತ್ತದೆ. ಆದುದರಿಂದ ಸ್ವಾಭಾವಿಕವಾಗಿ ಅವನ ಯೋಗ್ಯತೆಯೂ ಕೂಡ ಅನೇಕ ಪಟ್ಟು ಹೆಚ್ಚುತ್ತದೆ. ನಂತರ ಆ ಜ್ಞಾನವನ್ನು ಹಂಚುವ ಯೋಗ್ಯತೆಯ ಕಾರಣದಿಂದಲೇ ಅನೇಕ ಗುರುಶಕ್ತಿಗಳು ಅವನನ್ನು ತಮ್ಮ ಮಾಧ್ಯಮವನ್ನಾಗಿ ಮಾಡಿಕೊಳ್ಳುತ್ತವೆ. ಅಂತಹ ವ್ಯಕ್ತಿಯು ಸಾಮೂಹಿಕ ಯೋಗ್ಯತೆಯ ಆಧಾರದ ಮೇಲೆ ಜ್ಞಾನವನ್ನು ಪಡೆಯುತ್ತಾನೆ. ಪ್ರತಿಯೊಬ್ಬ ಆತ್ಮ ಸಾಕ್ಷಾತ್ಕಾರಿಯಾಗಿರುವ ಗುರು ತನ್ನ ಜ್ಞಾನವನ್ನು ಹಂಚಲು ಆಶಿಸಿದರೂ ಅವನು ಹಂಚುವ ಯೋಗ್ಯತೆಯನ್ನು ಪಡೆಯುವುದಿಲ್ಲ. ಹಂಚಲು ಆಶಿಸುವ ಗುರು ಅಂತಹ ವ್ಯಕ್ತಿಯನ್ನು ತನ್ನ ಮಾಧ್ಯಮವನ್ನಾಗಿ ಮಾಡಿಕೊಳ್ಳುತ್ತಾರೋ ಆ ವ್ಯಕ್ತಿಯಿಂದ ಜೀವನದಲ್ಲಿ ಬಹಳಷ್ಟು ದೊಡ್ಡ ಕೆಲಸ ಕಾರ್ಯಗಳು ನಡೆಯುತ್ತವೆ. ಈ ವ್ಯಕ್ತಿಯಲ್ಲಿ ಪಡೆಯುವ ಭಾವಕ್ಕಿಂತಲೂ ಕೊಡುವ ಭಾವವೇ ಅನೇಕ ಪಟ್ಟು ಹೆಚ್ಚಾಗಿರುತ್ತದೆ. ಇದೇ ಕಾರಣದಿಂದ ಅವನ ಕೈಯಿಂದ ಹಂಚುವ ಕಾರ್ಯ ಮಾಡಲು ಸಾಧ್ಯವಾಗುತ್ತದೆ. ಇಂತಹ ವ್ಯಕ್ತಿಯ ನಿರ್ಮಾಣಕ್ಕೆ ಯುಗಗಳೇ ಹಿಡಿಯುತ್ತದೆ. ನನ್ನ ಅದೃಷ್ಟದಿಂದಲೇ ನನಗೆ ನಿನ್ನ ರೂಪದಲ್ಲಿ ಇಂತಹ ಯುಗಪುರುಷನ ದರ್ಶನವಾಯಿತು. ವಾಸ್ತವವಾಗಿ ಸಹಜತೆಯಿಂದ ಹಂಚುವುದು ಬಹಳ ಕಷ್ಟಕರವಾದ ಕೆಲಸವಾಗಿದೆ. ಏಕೆಂದರೆ ಯಾವುದೇ ಮನುಷ್ಯನು ಜ್ಞಾನವನ್ನು ಅನಾಯಾಸವಾಗಿ ಪಡೆಯುವುದಿಲ್ಲ, ಬಹಳ ಕಷ್ಟಗಳಿಂದ ಪಡೆಯುತ್ತಾನೆ. ಯಾರು ಕಷ್ಟಗಳನ್ನು ಅನುಭವಿಸಿದ್ದಾರೋ ಅವರು ಅದೇ ರೀತಿಯ ಕಷ್ಟಗಳನ್ನು ಬೇರೆಯವರಿಗೆ ಕೊಡುವುದಿಲ್ಲವೋ ಅಲ್ಲಿಯವರೆಗೆ ಅವರು ಜ್ಞಾನವನ್ನು ಹಂಚುವುದು ಕಷ್ಟವಾಗುವುದು ಸ್ವಾಭಾವಿಕವಾಗಿರುತ್ತದೆ. ಅರ್ಥಾತ್ ಜ್ಞಾನವು ಸುಲಭವಾಗಿ ಹೊರಗಡೆ ಬರುವುದೇ ಇಲ್ಲ. ಸ್ವತಃ ವಿಷವನ್ನು ಕುಡಿಯುವುದು ಮತ್ತು ವಿಷವನ್ನು ಕುಡಿದು ಬೇರೆಯವರಿಗೆ ನಿರಂತರವಾಗಿ ಅಮೃತವನ್ನು ಕುಡಿಸುವಂಥ ಕೆಲಸವನ್ನು ಕೇವಲ ಭಗವಾನ್ ಶಿವನೇ ಮಾಡಬಲ್ಲನು.
ಯುಗ ಪುರುಷರು ಶಿವನ ಸಮಾನರಾಗಿರುತ್ತಾರೆ. ಅವರು ಬಹಳ ಸುಲಭ ರೀತಿಯಲ್ಲಿ ಜ್ಞಾನವನ್ನು ನೀಡುತ್ತಿರುತ್ತಾರೆ. ಯಾವುದು ಮಂಗಳದಾಯಕವಾಗಿದೆಯೋ, ಮಂಗಳವಾಗಿ ಇರುವುದು ಅದೇ ಶಿವತತ್ವ. ಯುಗ ಪುರುಷರು ಮಂಗಳಕಾರಿಗಳಾಗಿರುತ್ತಾರೆ ಮತ್ತು ಶಿವತತ್ವಧಾರಿಗಳಾಗಿರುತ್ತಾರೆ. ಅವರು ಸಂಪೂರ್ಣವಾಗಿ ತಮ್ಮ ಅಸ್ತಿತ್ವವನ್ನು ಪ್ರಕೃತಿಯಲ್ಲಿ ಲೀನ ಮಾಡಿರುತ್ತಾರೆ. ಇಂತಹವರು ಸ್ವತಃ ಜ್ಞಾನವನ್ನು ಪಡೆದಿರುವುದಿಲ್ಲ. ಆದುದರಿಂದ ನಾನೇ ಈ ಜ್ಞಾನವನ್ನು ಪಡೆದಿದ್ದೇನೆ ಎನ್ನುವ ಅಹಂಕಾರ ಇರುವುದಿಲ್ಲ. ಜ್ಞಾನವನ್ನು ಹಂಚುವುದೇ ನಮ್ಮ ಬಯಕೆಯಾಗಿತ್ತು. ಆದ್ದರಿಂದಲೇ ನಾವು ಹಂಚುತ್ತಿದ್ದೇವೆ. ನಮ್ಮ ಹಂಚಿಕೆ ಎನ್ನುವ ಬಯಕೆಯನ್ನು ಪೂರ್ಣಗೊಳಿಸುತ್ತಿದ್ದೇವೆ ಎನ್ನುವುದನ್ನು ಇವರು ಸದಾ ತಿಳಿದಿರುತ್ತಾರೆ. ಇವರುಗಳು ಹಂಚುವ ಕೆಲಸ ಪೂರ್ಣವಾದ ನಂತರವೇ ಸಂತೋಷವಾಗಿರುತ್ತಾರೆ. ಈ ಸಂತೋಷದ ಕಾರಣದಿಂದಲೇ ಅವರ ಮೂಲಕ ಹಂಚುವ ಪ್ರಕ್ರಿಯೆ ಸುಲಭವಾಗಿ ಆಗುತ್ತದೆ. ಇದು ಯಾವ ರೀತಿ ಇದೆ ಎಂದರೆ, ತಾಯಿ ಸಂತೋಷವಾಗಿರುವಾಗ ಮಗುವಿಗೆ ಸ್ತನಪಾನವನ್ನು ಮಾಡಿಸುವಂತೆ ತಾಯಿಗೆ ಸ್ತನಪಾನವನ್ನು ಮಾಡಿಸುವುದೆಂದರೆ ಅದರಿಂದ ಅವಳು ಸಂತೋಷವನ್ನು ಹೊಂದುತ್ತಾಳೆ. ತಾಯಿಯು ಸ್ತನಪಾನವನ್ನು ಮಾಡಿಸುವ ದೃಶ್ಯವು ಮನುಷ್ಯನಿಗೆ ಆನಂದವನ್ನು ಕೊಡುತ್ತದೆ. ಮಗು ತನ್ನ ತಾಯಿಯ ಮೊಲೆಗಳನ್ನು ತನ್ನ ಬಾಯಲ್ಲಿಟ್ಟುಕೊಂಡು ಚೀಪುವುದು, ಮಗು ಎಷ್ಟು ಚೀಪುವುದೋ ಅಷ್ಟೇ ಹಾಲು ಮೊಲೆಯಿಂದ ಬರುತ್ತಿರುತ್ತದೆ. ತಾಯಿಯು ಹಾಲಿನ ಮಾಧ್ಯಮವಾಗಿದ್ದಾಳೆ. ಅದೇ ರೀತಿ ಯುಗಪುರುಷನು ತಾಯಿಯ ಸ್ಥಾನದಲ್ಲಿರುತ್ತಾನೆ. ಎಲ್ಲಿ ಅಂತಹ ಉಚ್ಚ ಸ್ಥಿತಿಯನ್ನು ಅನಾಯಾಸವಾಗಿ ಹೊಂದುತ್ತಾನೋ ಅಲ್ಲಿ ಶರೀರದ ಪ್ರಜ್ಞೆ ಕೊನೆಗೊಳ್ಳುವುದು. ಈ ಯುಗಪುರುಷನು ತಾಯಿಯಾಗಿ ಬಿಡುತ್ತಾನೆ. ಯಾವ ರೀತಿ ತಾಯಿಯ ಸ್ತನದಿಂದ ಹಾಲು ಹರಿಯುತ್ತಿರುತ್ತದೋ ಹಾಗೂ ತಾಯಿಯ ಸ್ತನಕ್ಕೆ ಸ್ವಲ್ಪ ಸ್ವಲ್ಪ ಹೊತ್ತು ಬಿಟ್ಟು ತನ್ನಷ್ಟಕ್ಕೆ ತಾನೇ ಹಾಲು ಹೇಗೆ ಬಂದು ಬಿಡುತ್ತೋ, ಅದೇ ರೀತಿಯಲ್ಲಿ ಯುಗಪುರುಷನ ಆಂತರ್ಯದಲ್ಲಿ ಆತ್ಮದ ಜ್ಞಾನದ ಶಕ್ತಿಗಳು ಬರುತ್ತವೆ ಮತ್ತು ಅದನ್ನು ಹಂಚುತ್ತಾರೆ ಅನ್ನುವುದು ಸರಿಯಲ್ಲ. ಅವನ ಮೂಲಕ ಹಂಚಲ್ಪಡುತ್ತದೆ. ಇದು ಎಷ್ಟು ನೈಸರ್ಗಿಕವಾಗಿ ಆಗುವುದೆಂದರೆ ಅದು ಅವನಿಗೆ ತಿಳಿಯುವುದಿಲ್ಲ. ಈ ಯುಗಪುರುಷನ ರೋಮಗಳಲ್ಲಿ ಚೈತನ್ಯದ ಶಕ್ತಿಗಳು ಹರಿಯುತ್ತಲೇ ಇರುತ್ತವೆ. ಈತನು ಇಷ್ಟಪಡಲಿ ಅಥವಾ ಇಷ್ಟಪಡದಿರಲಿ ಯಾವುದೇ ವ್ಯತ್ಯಾಸವಾಗುವುದಿಲ್ಲ. ಇವರ ಶರೀರಕ್ಕೆ ಯಾವುದೇ ಅಸ್ತಿತ್ವವಿರುವುದಿಲ್ಲ. ಇದೇ ಕಾರಣದಿಂದ ಅವರ ಇಷ್ಟ ಅಥವಾ ಇಷ್ಟಪಡದಿರುವುದು ಅದಕ್ಕೆ ಯಾವುದೇ ಮಹತ್ವವಿರುವುದಿಲ್ಲ. ಹೌದು, ಅವರು ಯಾವಾಗ ಪ್ರಸನ್ನರಾಗಿರುತ್ತಾರೆಂಬುದು ಮಹತ್ವವಾಗಿರುವುದು. ಏಕೆಂದರೆ ಅವರು ಪ್ರಸನ್ನದಿಂದಿರುವಾಗ ಈ ಚೈತನ್ಯ ಶಕ್ತಿಗಳ ಪ್ರವಾಹ ಬಹಳ ಜೋರಾಗಿ ಹೊರಡುತ್ತದೆ. ಈ ಯುಗಪುರುಷರು ಒಳ್ಳೆಯ ಹಾಗೂ ಯೋಗ್ಯವಾಗಿರುವ ಆತ್ಮಗಳ ಸಾಮೀಪ್ಯದಲ್ಲಿ ಪ್ರಸನ್ನರಾಗುತ್ತಾರೆ. ಇವರ ಸುತ್ತಮುತ್ತಲೂ ಅನೇಕ ಶಕ್ತಿಗಳ ಚಕ್ರ ತಿರುಗುತ್ತಲೇ ಇರುತ್ತದೆ. ಆ ಚಕ್ರವು ಯಾವುದೇ ಅಯೋಗ್ಯ ವ್ಯಕ್ತಿಯನ್ನು ಅವರ ಹತ್ತಿರ ಸುಳಿದಾಡಲು ಬಿಡುವುದಿಲ್ಲ. ಆ ವ್ಯಕ್ತಿಯನ್ನು ಅವರು ಸ್ವತಃ ಎಷ್ಟೇ ಇಷ್ಟಪಡಲಿ, ಅವರು ಸ್ವತಃ ಎಷ್ಟೇ ಬಯಸಲಿ, ಆ ಅಯೋಗ್ಯ ವ್ಯಕ್ತಿಯನ್ನು ಆ ಶಕ್ತಿಗಳು ದೂರ ಎಸೆದು ಬಿಡುತ್ತವೆ. ಈ ಯುಗಪುರುಷನ ಸುತ್ತಮುತ್ತ ಇರುವ ಶಕ್ತಿಗಳ ನಿಯಂತ್ರಕರು ಮಾತ್ರವೇ ಇರಬಲ್ಲರು, ಅನಿಯಂತ್ರಿತರು ಅಲ್ಲ. ಈ ಶಕ್ತಿಗಳ ಚಕ್ರವು ಇಂತಹ ಯುಗಪುರುಷರ ಜೀವನದಾದ್ಯಂತ ಸಂಚರಿಸುತ್ತಲೇ ಇರುತ್ತದೆ. ಈ ಶಕ್ತಿಗಳ ಪ್ರಭಾವವು ಅವರು ಸಮಾಧಿಸ್ಥರಾದ ಮೇಲೂ ಉಳಿದಿರುತ್ತದೆ. ಅಯೋಗ್ಯ ವ್ಯಕ್ತಿಗಳು ಇಷ್ಟಪಟ್ಟರೂ ಯುಗಪುರುಷರ ಸಮಾಧಿಗಳ ಹತ್ತಿರವೂ ಹೋಗುವುದಕ್ಕೆ ಆಗುವುದಿಲ್ಲ. ಏಕೆ ಈ ರೀತಿ ಆಗುವುದೆಂದರೆ ಈ ಶರೀರವು ಯಾವಾಗಲೂ ಶಕ್ತಿಗಳ ಸಾಮೀಪ್ಯದಲ್ಲಿ ಇರುತ್ತವೆ ಮತ್ತು ಬಹಳ ನಿಧಾನವಾಗಿ ಶಕ್ತಿಗಳಲ್ಲಿ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುವುದು. ಆನಂತರ ಸ್ವಲ್ಪ ಸಮಯವಾದ ಮೇಲೆ ಅವರ ಶರೀರವೇ ಆ ಶಕ್ತಿಗಳನ್ನು ನಿರ್ಮಿಸಲು ತೊಡಗುತ್ತದೆ. ಆ ಶರೀರವು ಸಮಾಧಿಸ್ಥವಾದ ಮೇಲೂ ಈ ಶಕ್ತಿಗಳು ಅವರು ಇಚ್ಛಿಸುವವರೆಗೂ ಉಳಿದಿರುತ್ತವೆ. ದಿನವೂ ಬೆಳಗಾಗುತ್ತಿತ್ತು ಹಾಗೂ ದಿನವೂ ಸಂಜೆಯಾಗುತ್ತಿತ್ತು. ಜೀವನ ಚಕ್ರವು ನಡೆದೇ ಇತ್ತು. ಸಾಧನೆಯ ಸಮಯವು ಹೇಗೆ ಕಳೆಯುತ್ತಿತ್ತೆಂದರೆ ಸಮಯಕ್ಕೂ ರೆಕ್ಕೆಗಳು ಬಂದು ವೇಗವಾಗಿ ಹಾರುತ್ತಿರುವಂತಿತ್ತು. ಒಂದು ದಿನ ಒಂದು ಕ್ಷಣದಂತೆ ಅನಿಸುತ್ತಿತ್ತು ಮತ್ತು ಹೇಗೆ ಮುಗಿಯುತ್ತಿತ್ತು ಎಂಬುದನ್ನು ಕೇಳಲೇಬೇಡಿ. ಈಗಂತೂ ಇಲ್ಲಿಂದಲೂ ಹೊರಡುವ ಸಮಯ ಬಂದಿತ್ತು. ಅಲ್ಲಿಂದ ಹೊರಡಲು ಮನಸ್ಸಾಗುತ್ತಿರಲಿಲ್ಲ. ಆದರೆ ಯಾವುದೋ ಒಂದು ಅಜ್ಞಾತ ಶಕ್ತಿಯೊಂದು ಅಲ್ಲಿಂದ ಹೊರಡಲು ಬಯಸುತ್ತಿತ್ತು. ನಂತರ ನನ್ನ ಹಿಂತಿರುಗುವ ಪ್ರಯಾಣ ಆರಂಭವಾಯಿತು. ಆ ದಿನ ಬಹಳ ಭಾರವಾದ ಮನಸ್ಸಿನಿಂದ
ನಾನು ಆ ಚೈತನ್ಯಪೂರ್ಣವಾಗಿದ್ದ ಸ್ಥಳದಿಂದ ಬೀಳ್ಕೊಂಡೆ. ಗುರುದೇವರು ನನ್ನನ್ನು ಕರೆದುಕೊಂಡು ಹಿಂತಿರುಗುವ ಪ್ರಯಾಣದಲ್ಲಿ ಹೊರಟರು. ಜೈ ಬಾಬಾ ಸ್ವಾಮಿ. ಇವತ್ತಿನ ಗ್ರಂಥ ಪಠಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಶಾಂತಿ ಪಾಠ. ಓಂ ದ್ಯೋ ಶಾಂತಿ ಅಂತರಿಕ್ಷಗುಂ ಶಾಂತಿ ಪೃಥ್ವೀ ಶಾಂತಿ ಆಪಃ ಶಾಂತಿ ಔಷಧಯಃ ಶಾಂತಿ ವನಸ್ಪತಯಃ ಶಾಂತಿ ವಿಶ್ವೇ ದೇವಃ ಶಾಂತಿ ಬ್ರಹ್ಮ ಶಾಂತಿ ಸರ್ವಗುಂ ಶಾಂತಿ ಶಾಂತಿರೇವ ಶಾಂತಿ ಸಾ ಮಾಂ ಶಾಂತಿರೇಧಿ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವರಿಷ್ಟ ಸುಶಾಂತಿರ್ಭವತು.